ಪಿ ಕೃಷ್ಣಪ್ಪರ ಜಯಂತ್ಯೋತ್ಸವ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ. ಸಿಂಧನೂರು ದಲಿತ ಸಂಘಟನಾ ಸಮಿತಿ ರಿ ಭೀಮಗರ್ಜನೆ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ದಲಿತ ಚಳುವಳಿ ಪಿತಾಮಹ ಪ್ರೊ. ಬಿ. ಕೃಷ್ಣಪ್ಪ ಅವರ 88ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ನಗರದ ದಲಿತ ಪರ ಸಂಘಟನೆಗಳ ಒಕ್ಕೂಟ ಕಾರ್ಯಾಲಯ ಕಾರ್ಸ್ಟ್ಯಾಡ್ ಆವರಣದಲ್ಲಿ 9 ಜುಲೈ 2026 ಗುರುವಾರ ರಂದು ಜರುಗಿತು ಎಂದು ರಾಯಚೂರು ಜಿಲ್ಲಾಧ್ಯಕ್ಷ ಶಿವರಾಜ ಉಪ್ಪಲದೊಡ್ಡಿ ತಿಳಿಸಿದರು. ಉದ್ಘಾಟಕರಾಗಿ ಸಿ. ದಾನಪ್ಪ ನಿಲೋಗಲ್ ದಲಿತ ಸಾಹಿತಿಗಳು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಮಸ್ಕಿ ಅಧ್ಯಕ್ಷತೆ ತಿರುಕಪ್ಪ ಕೆ. ಚಿಕ್ಕೇರಿ ರಾಜ್ಯಾಧ್ಯಕ್ಷರು ಡಿಎಸ್ಎಸ್ ಭೀಮಗರ್ಜನೆ ಮುಖ್ಯ ಭಾಷಣಕಾರರು ಈಶ್ವರ ಹಲಗಿ ಉಪನ್ಯಾಸಕರು ಇವರುಗಳ ಉಪಸ್ಥಿತಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಬಿ. ಕೃಷ್ಣಪ್ಪ ಅವರ 88ನೇ ಜನ್ಮದಿನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ವೇದಿಕೆಯಲ್ಲಿ ಮುಖಂಡರು ಮಾತನಾಡಿ ರಾಜ್ಯದಲ್ಲಿ ನಡೆಯುವ ಅನ್ಯಾಯದ ವಿರುದ್ಧ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪ್ರೊ. ಕೃಷ್ಣಪ್ಪ ಅವರು ಆದರ್ಶ ವಿಚಾರಗಳನ್ನು ಮೈಗೂಡಿಸಿಕೊಂಡು ನಾಡಿನುದ್ದಕ್ಕೂ ಸಮಾನತೆ ಸಾಮಾಜಿಕ ನ್ಯಾಯ ಹಾಗೂ ಸ್ವಾಭಿಮಾನದ ಸಮಾಜಕ್ಕಾಗಿ ಅವರು ನೀಡಿದ ಕೊಡುಗೆಗಳು ಆದರ್ಶಗಳು ಮುಂದಿನ ಪೀಳಿಗೆಗಳಿಗೆ ಪೂರ್ತಿಯಾಗಿವೆ ಎಂದು ಸ್ಮರಿಸಿದರು. ಸಲ್ಲಿಸುತ್ತಾ ಮಹಾ ಮಾನವತಾವಾದಿ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಭಾರತ ರತ್ನ ದಲಿತರ ಆಶಾಕಿರಣವಾಗಿರ್ತಕ್ಕಂಥ ನಿಮ್ಮೆಲ್ಲರ ನಾಯಕರು ಈ ದೇಶದ ಮಹಾನ್ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುವುದರ ಮುಖಾಂತರ ಕಾನ್ಸಿರಾಮ್ಜಿಯವರನ್ನ ನೆನಪಿಸಿಕೊಳ್ಳುತ್ತಾ ಜ್ಯೋತಿಬಾ ಫುಲೆ ಸಾವಿತ್ರಿಬಾಯಿ ಫುಲೆ ಅವರನ್ನ ಸ್ಮರಿಸಿಕೊಳ್ಳುತ್ತಾ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಬಾಬಾ ಸಾಹೇಬರ ಮಾರ್ಗದರ್ಶನದಂತೆ ಬಸವಣ್ಣವರ ಸಮಾನತೆಯ ಕ್ರಾಂತಿಯ ಜೊತೆಗೆ 1974ರಲ್ಲಿ ದಲಿತ ಸಂಘರ್ಷ ಸಮಿತಿಯ ಹಣತೆಯನ್ನು ಹತ್ತಿರತಕ್ಕಂಥ ನಮ್ಮೆಲ್ಲರ ತಂದೆ ಪ್ರೊಫೆಸರ್ ಬಿ. ಕೃಷ್ಣಪ್ಪನವರ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ಈ ಒಂದು ಸಂಘಟನೆಯ ನಮ್ಮ ರಾಜ್ಯ ಸಮಿತಿಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹನುಮಂತಪ್ಪ ಹಂಪನಾಳ ಹಾಗೂ ಶಿವರಾಜ್ ಉಪ್ಪಲದೊಡ್ಡಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿ ಎಲ್ಲ ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳ ಒಂದು ಸಹಭಾಗಿತ್ವದೊಂದಿಗೆ ಪ್ರೊಫೆಸರ್ ಬಿ. ಕೃಷ್ಣಪ್ಪನವರ 88ನೆಯ ಜನ್ಮದಿನಾಚರಣೆಯನ್ನ ಇವತ್ತು ನಮ್ಮ ಸಂಘಟನೆ ಪರವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಅವರಿಗೆ ನನ್ನ ಮೊಟ್ಟ ಮೊದಲ ನಮ್ಮ ಭೀಮ ನಮನಗಳನ್ನು ಬರೀ ಅದು ಓದಲ್ಲ, ಇತಿಹಾಸ ಅಂದರೆ ಅದು ಓದಲ್ಲ, ನಮ್ಮ ವರ್ತಮಾನವನ್ನ ಪ್ರಶ್ನಿಸುವ ಪ್ರಕ್ರಿಯೆ. ಅಂತಹ ವರ್ತಮಾನವನ್ನ ಪ್ರಶ್ನಿಸುವ ಪ್ರಕ್ರಿಯೆಯಲ್ಲಿ ಹಿಂದೆಯೇ ನಡೆದಂತಹ ಘಟನಾವಳಿಗಳು ವಿದ್ಯಮಾನಗಳು ನಮಗೆ ಮುಂದಿನ ಬದುಕಿಗೆ, ಮುಂದಿನ ಜೀವನಕ್ಕೆ, ಮುಂದಿನ ಭವಿಷ್ಯಕ್ಕೆ ಸವಾಲಾದಾಗ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳತಕ್ಕಂಥದ್ದೇ ಹೋರಾಟ. ಆ ಹೋರಾಟ ಅಂತಂದ್ರೆ ಕೃಷ್ಣಪ್ಪರು ಅಂದ್ರೆ ಕ್ರಾಂತಿ ಅಂದ್ರೆ ಅದು ಅಂಬೇಡ್ಕರ್ ಅಂತಂದ್ರೆ ಅದು ಈ ನೆಲದ ಉಸಿರು. ಇಂತಹ ಉಸಿರಿಗೆ ಸಾಕ್ಷಿಯಾಗಿದ್ದು ಪ್ರೊಫೆಸರ್ ಬಿ. ಕೃಷ್ಣಪ್ಪ. ಅಂತಹ ಚೇತನವನ್ನ ನೆನೆಯುತ್ತಾ ಅವರ 88ನೇ ಜನ್ಮದಿನದ ಶುಭಾಶಯಗಳೊಂದಿಗೆ ನನ್ನ ಮಾತನ್ನ ಆರಂಭಿಸ್ತಾ ಇದ್ದೇನೆ. ಬಂಧುಗಳೇ, ಕರ್ನಾಟಕದ ಅಂಬೇಡ್ಕರ್ ಅಂತ ಹೇಳಿ ಗುರುತಿಸಿಕೊಂಡಂತಹ ಪ್ರೊಫೆಸರ್ ಬಿ. ಕೃಷ್ಣಪ್ಪ ಕೇವಲ ಮೇಷ್ಟ್ರ ಆಗಿರಲಿಲ್ಲ. ಈ ಸಮಾಜವನ್ನ ತಿದ್ದುವಂತಹ, ಸಮಾಜವನ್ನ ತಿದ್ದಿ ಸರಿದೂಗಿಸುವಂತಹ ಅಂಬೇಡ್ಕರ್ ಅವರ ಬಹುದೊಡ್ಡ ವಿಚಾರವನ್ನ ಮುಂದಿನ ತಲೆಮಾರಿಗೆ ಮುಟ್ಟಿಸಿದಂತ ಬಹುದೊಡ್ಡ ಕ್ರಾಂತಿಕಾರ. ಕರ್ನಾಟಕ ಅಂತ ಹೇಳಿ ಅಧ್ಯಯನ ಮಾಡುವ ಪ್ರೊಫೆಸರ್ ಬಿ. ಕೃಷ್ಣಪ್ಪ ಅವರನ್ನು ಬಿಟ್ಟು ಕರ್ನಾಟಕವನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಯಾಕೆಂತಂದ್ರೆ ಈ ನೆಲದ ಹೋರಾಟಕ್ಕೆ ಮೊದಲನೇ ಸಾಕ್ಷಿಯಾಗಿದ್ದು ಪ್ರೊಫೆಸರ್ ಬಿ. ಕೃಷ್ಣಪ್ಪ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರ ಪ್ರೊಫೆಸರ್ ಬಿ. ಕೃಷ್ಣಪ್ಪ ಅವರ ಜಯಂತಿಯನ್ನ ಜೂನ್ 9ರ ಜಯಂತಿಯನ್ನ ನಾಗರಿಕ ಹಕ್ಕುಗಳ ದಿನಾಚರಣೆ ಅಂತೇಳಿ ಘೋಷಣೆ ಮಾಡಿದೆ. ಇದನ್ನು ನಾವು ಸಂಭ್ರಮಿಸಬೇಕಾಗಿತ್ತು. ಆದರೆ ಸಪ್ಪೆ ಆದ್ರೂ ಕೂಡ ಸಪ್ಪೆಯಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಅವರ ವಿಚಾರಗಳನ್ನ ಮೆಲುಕು ಹಾಕುವ ಮಹಿಳಾ ಸಂಚಾಲಕರೇ, ವೇದಿಕೆ ಮೇಲಿದ್ದಂಥ ಗಣ್ಯರೇ, ವಿಶೇಷವಾಗಿ ಈಗ ತಾನೇ ತಮಗೆಲ್ಲರಿಗೂ ಕೂಡ
ಸರ್ ಬಿ ಕೆ ಅವರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಆ ಹಾದಿಯನ್ನು ಬಿಚ್ಚಿ ಎಳೆಯಾಗಿ ಹೇಳಿದಂಥ ಈಶ್ವರ್ ಸರ್ ಅವರೇ ಹಾಗೂ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಂಥ ಮಹಿಳಾ ಪ್ರತಿನಿಧಿಗಳೇ, ಮುಂದೆ ಇದ್ದಂಥ ಪತ್ರಕರ್ತರ ಮಿತ್ರರೇ ಮತ್ತು ನನ್ನ ಹೋರಾಟದ ಒಡನಾಡಿಗಳೇ, ಬಂಧುಗಳೇ, ಬಹುಶಃ ಬಿ ಅವರು ರಾಯಚೂರಿಗೆ ನಂಟಿತ್ತು. ಅವ್ರದ್ದು ಪ್ರೊಫೆಸರ್ ಬಿ ಕೆ ಅವರು ರಾಯಚೂರಿನ ಬಿಡಲಾರ್ದು ನಂಟಿತ್ತು. ಯಾಕೆ ಅಂತಂದರೆ ನೀವು ಮನಸ್ಸು ಮಾಡಿದ್ರೆ ಏನಾರ ಮಾಡ್ತಾರೆ ಕಣ್ರಿ, ನೀವು ರಾಯಚೂರು ಮಂದಿ ಭಾಳ ಬೆರಿಕೆ ಅಂತ ಉದ್ದೇಶಿಸಿದ್ರು. ಅವರು ಲಾಸ್ಟ್ಗೆ ಬೇರೆ ಇವ್ರನ್ನ ನಂಬ್ತಾ ಇರಲಿಲ್ಲ. ನಾನು ಏನಾದರೂ ಮಾಡಬೇಕಾದ್ರೆ ರಾಯಚೂರವ್ರನ್ನ ಪರಿಗಣಿಸಬೇಕು, ಅವರ ಒಂದು ಮಾರ್ಗದರ್ಶನ ಸಲಹೆಯನ್ನು ನಾನು ಕೇಳಬೇಕನ್ನುವಂಥ ಒಂದು ತಾಯಿತನದ ಒಂದು ಹೃದಯ ಬಿ ಕೆ ಅವರಿಗಿತ್ತು. ಆ ಕಾರಣದಿಂದ ಬಿ ಕೆ ಅವರಿಗೆ ತಮ್ಮ ಮಾತಿನಲ್ಲಿ ಅವರು ಬಂದು ಮಾತಾಡ್ತಾರೆ, ನನಗೆ ಏನಾದರೂ ಚಳವಳಿಯಲ್ಲಿ ಮರು ಜನ್ಮ ಏನನ್ನು ಕೊಟ್ಟದಂದ್ರೆ ಅದು ರಾಯಚೂರು ಅಂತಕ್ಕೆ ಹೇಳುವಂಥ ಮಾತನ್ನು ಅವತ್ತು ಹೇಳ್ತಿದ್ರು. ಅದು 3-4 ಸರಿ ಅವರು ರಾಯಚೂರಿಗೆ ಬರ್ತಾರೆ. ಒಂದು ಮೆದಿಕನಾಳ್ ಹೋರಾಟಕ್ಕೆ ಅವ್ರು ಬರುವಾಗ ಮೆದಿಕನಾಳ್ ಮಸ್ಕಿಯಿಂದ ಮೆದಿಕನಾಳ್ ಕರ್ಕೊಂಡು ಹೋಗ್ಬೇಕಾದ್ರೆ ಆಗಿನ ಪರಿಸ್ಥಿತಿಯನ್ನು ಈಶ್ವರ್ ಅವರು ಭಾಳ ಚಂದ ಹೇಳಿದರು. ಅವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ಅವಾಗ ಗಾಡಿ ಇಲ್ಲಲ್ಲ, ನಮಗೆಲ್ಲ ಮೋಟರ್ ಸೈಕಲ್ ಇಲ್ಲ, ಈಗ ಕಾರ್ ಅದಾವ, ಅದು ಬೇರೆ ಪ್ರಶ್ನೆ. ಅದು ಆ ಕಾರಣದಿಂದ ಯಾವನ ಒಬ್ಬನು ಪೊಲೀಸರನ್ನು ಲೂನ ಇತ್ತು ಒಂದು, ಅವ್ನು ನಮ್ಮವನಿದ್ದ, ಸರ್ ಕರ್ಕೊಂಡ್ ಕೇಸಿ ಮೆದಿಕನಾಳ್ ಕೆರೆಗೆ ಹೋಗಪ್ಪ ಅಂತ ಕೇಸಿದಾಗ ಅವನು ಲೂನಾದ ಕರ್ಕೊಂಡ್ ಕೇಸಿ ಹೋಗಿ ಅವ್ರನ್ನ ಆ ಒಂದು ಮೆದಿಕನಾಳ್ ಹೋರಾಟದ ಆ ಕೆರೆಯಲ್ಲಿ ಅವ್ರು ನಡೆಸ್ತಾರೆ. ತದನಂತರ ಅಲ್ಲಿ ಅವರು ಮಾತಾಡೋದ್ರ ಜೊತೆಗೇನೆ ಭೂ ಹೋರಾಟಕ್ಕೆ ನಿಜವಾಗಿ ಶಕ್ತಿ ಕೊಟ್ಟಂತ ಇದೇನಿದ್ರೆ ಅದು ರಾಯಚೂರು ಜಿಲ್ಲೆ. ಆ ಕಾರಣ ಆ ಸ್ಫೂರ್ತಿಯಿಂದನೇ ಇಡೀ ಕರ್ನಾಟಕದಾದ್ಯಂತ ನಾವೆಲ್ಲರೂ ಕೂಡ ಚಳವಳಿಯನ್ನು ಮಾಡೋಣ. ಅದ್ರ ಜೊತೆಗೇನೆ ಮಹಿಳೆಯರಿಗೆ ಆಗುವಂಥ ಅನ್ಯಾಯದ ವಿರುದ್ಧ ಈ ರಾಜ್ಯದಲ್ಲಿ ಬೆತ್ತ ಸೇವೆ ವಿರುದ್ಧ ಮೊಟ್ಟ ಮೊದಲನೇದಾಗಿ ಅವರು ಹೋರಾಟವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಅವ್ರ ಮೇಲೆ ಹಲ್ಲೆ ಆಗ್ತದ, ಅಲ್ಲಿರುವಂಥ ಜಾತಿವಾದಿಗಳು ಬಹುಶಃ ಅವ್ರನ್ನ ಪ್ರಾಣವನ್ನು ತೆಗಿಬೇಕೆನ್ನುವಂಥ ಒಂದು ಕುತಂತ್ರದ ಒಂದು ಸುದ್ದಿ ಬರ್ತದ. ಅಲ್ಲಿರುವಂಥ ಕಾರ್ಯಕರ್ತರ ಅವ್ರನ್ನ ಏನಂತಲ್ಲ ತಪ್ಪಿಸ್ತಾರ. ಯಾಕಂದ್ರೆ ಬಿ ಕೆ ಅವರಿಗೆ ಒಂದು ಮಾರಣಾಂತಿಕವಾದ ಹಲ್ಲೆ ಆಗುವ ಸಾಧ್ಯತೆ. ಇವರು ಎಲ್ಲಿಂದ ಬಂದ್ರೆ ಅನ್ನೋದು ನಾವು ಮೊದಲನೇದಾಗಿ ತಿಳ್ಕೋಬೇಕಾಗ್ತದೆ. ಪ್ರೊಫೆಸರ್ ಕೃಷ್ಣಪ್ಪ ಅವರು ಹರಿಹರ ಪಟ್ಟಣದಲ್ಲಿ ಹುಟ್ಟಿ ಒಂದು ದಲಿತ ಕುಟುಂಬದಲ್ಲಿ ಹುಟ್ಟಿ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಸರ್ಕಾರಿ ನೌಕರಿ ಇದ್ದರೂ ಕೂಡ ಸರ್ಕಾರಿ ನೌಕರಿಯನ್ನು ತ್ಯಾಗ ಮಾಡಿ ನನ್ನ ದಲಿತ ಸಮುದಾಯವನ್ನು ಮುಂದೆ ತರಬೇಕು, ಮುಖ್ಯವಾಹಿನಿಗೆ ತರಬೇಕು, ನಾನೊಬ್ಬತೆ ನೌಕರಿ ಮಾಡಿ ಏನು ಸಾಧನೆ ಮಾಡೋಕ್ಕಾಗಲ್ಲ, ನನ್ನ ಜನರು ಸಂಘಟನೆಯ ಜಾಗೃತಿ ನಮ್ಮ ಜನರಿಗೆ ಮೂಡಿಸಿದರೆ ನನ್ನ ಜನರು ಮುಖ್ಯವಾಹಿನಿಗೆ ಬರ್ತಾರೆ ಅಂತೇಳಿ ಅವರು ತಮ್ಮ ಒಂದು ಪದವಿಗೆ ರಾಜೀನಾಮೆ ಕೊಟ್ಟು ಅವತ್ತಿನ ದಿನದಲ್ಲಿ 1974ರಲ್ಲಿ ದಲಿತ ಸಂಘಟನಾ ಸಮಿತಿ ಹುಟ್ಟಾಕ್ತಾರೆ. ಅವರು ಈಗಲೂ ಕೂಡ ನಮಗೆ ಜಾತಿ ವ್ಯವಸ್ಥೆ ಇದೆ ಅಂತದ್ರಲ್ಲಿ ಅವರು. ಈ ವೇಳೆ ರಾಜ್ಯ ಗೌರವಾಧ್ಯಕ್ಷ ಬಸವರಾಜ ನಡಲಮನಿ, ರಾಜ್ಯ ಕಾರ್ಯಾಧ್ಯಕ್ಷರು ಶ್ರೀಮತಿ ಸುಜಾತ, ಯುವ ಘಟಕ ಅಧ್ಯಕ್ಷ ಹನುಮೇಶ್ ರಾಮ್, ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಹನುಮಂತಪ್ಪ ಹಂಪನಾಳ, ಯಮನೂರಪ್ಪ ಪರಾಪುರ ಜಿಲ್ಲಾ ಗೌರವಾಧ್ಯಕ್ಷರು, ಸುರೇಶ್ ಯಲಕೂಡ್ಲಿಗಿ ಜಿಲ್ಲಾ ಕಾರ್ಯಾಧ್ಯಕ್ಷರು, ಕಂಟೆಪ್ಪ ಮಾಟೂರು ಜಿಲ್ಲಾ ಉಪಾಧ್ಯಕ್ಷ, ಪರಶುರಾಮ್ ಬನ್ನಿಗಿಡ ಜಿಲ್ಲಾ ಕಾರ್ಯದರ್ಶಿ, ಹುಲಿಗೇಶ್ ಹುಲಿಯಾರ್ ತಾಲೂಕಾ ಗೌರವಾಧ್ಯಕ್ಷರು, ದುರ್ಗೇಶ್ ಎಸ್ಕೆ ಕಲ್ಮಂಗಿ ತಾಲೂಕು ಅಧ್ಯಕ್ಷರು, ಜಂಬಣ್ಣ ಉಪ್ಪಲದೊಡ್ಡಿ ತಾಲೂಕು ಉಪಾಧ್ಯಕ್ಷ, ಮುಖಂಡರಾದ ಅಲ್ಲಮಪ್ರಭು ಪೂಜಾರ್, ಹುಲುಗಪ್ಪ ಉಪ್ಪಲದೊಡ್ಡಿ, ಅಮರೇಶ್ ಗಿರಿಜಾಲಿ, ಭೀಮಣ್ಣ ಉಪ್ಪಲದೊಡ್ಡಿ, ಅಶೋಕ್ ಮೇಗಳ ಮನಿ, ದುರುಗಪ್ಪ ಗುಡಗಲದಿನ್ನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ ಬುಕ್ಕನಹಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.